ಶಿಡ್ಲಘಟ್ಟ ಮಹಾಜನತೆಗೆ ಒಂದು ಸಂತೋಷದ ಸುದ್ದಿ. ಇನ್ನು ಮುಂದೆ ಯಾವುದೇ ಹೋಟೆಲ್ನಿಂದ ಊಟ ಅಥವಾ ಮೆಡಿಕಲ್ನಿಂದ ಮೆಡಿಸನ್, ತರಕಾರಿಗಳು ಇನ್ನಿತರ ಯಾವುದೇ ವಸ್ತುಗಳನ್ನು ಕೊಂಡುಕೊಳ್ಳಬೇಕೆಂದರೆ ನಿಮ್ಮ ಮನೆಯಿಂದಲೇ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿದರೆ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಮುಂದೆ ತಲುಪುತ್ತದೆ. ಹೌದು, ಶಿಡ್ಲಘಟ್ಟದಲ್ಲಿ ಆರಂಭಿಸಿರುವ ಅಂಬಾರಿ ಡೆಲಿವರಿ ಸರ್ವಿಸ್ ಹಲವು ವರ್ಷಗಳಿಂದ ಜನರ ಸೇವೆ ಮಾಡುತ್ತಿದ್ದು, ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಯಾವುದೇ ವಸ್ತುಗಳು ಬೇಕೆಂದರೂ ನೀಡುವ ಏಕೈಕ ಸೇವೆ ಅಂಬಾರಿ ಡೆಲಿವರಿ ಸೇವೆ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಅಂಬಾರಿ ನಿಮ್ಮೊಂದಿಗೆ. ಅಂಬಾರಿ ಡೆಲಿವರಿ ನಿಮ್ಮ ಮನೆಗೆ ಎಲ್ಲವೂ ಬರುತ್ತದೆ. ಶಿಡ್ಲಘಟ್ಟದಲ್ಲಿ ಈಗ ಎಲ್ಲವೂ ನಿಮ್ಮ ಕೈಯಲ್ಲಿ. ಅಂಬಾರಿ ಡೆಲಿವರಿಯೊಂದಿಗೆ ನೀವು ಬಯಸುವ ಯಾವುದೇ ವಸ್ತುವನ್ನು ನಿಮ್ಮ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಿ. ಸ್ವಿಗ್ಗಿ, ಜೊಮ್ಯಾಟೊ ರೀತಿಯಲ್ಲಿ ಶಿಡ್ಲಘಟ್ಟದಲ್ಲಿ ಅಂಬಾರಿ ಫುಡ್ ಡೆಲಿವರಿ ವೇಗವಾಗಿ ಸರ್ವಿಸ್ ಮಾಡುತ್ತಿದ್ದಾರೆ. ಉತ್ತಮ ಶುಚಿತ್ವ, ಫಾಸ್ಟ್ ಸರ್ವಿಸ್ ಕೊಡುತ್ತಿರುವ ಅಂಬಾರಿ ಫುಡ್ ಡೆಲಿವರಿ. ನಿಮ್ಮ ನೆಚ್ಚಿನ ಹೋಟೆಲ್ನಿಂದ ವೆಜ್ ಅಥವಾ ನಾನ್ ವೆಜ್ ಊಟವನ್ನು ಆರ್ಡರ್ ಮಾಡಿದರೆ ಕೇವಲ 30 ನಿಮಿಷಗಳಲ್ಲಿ ಮನೆಗೆ ತಲುಪಿಸುತ್ತಾರೆ. ಶಿಡ್ಲಘಟ್ಟದಿಂದ ದೂರದ ಹಳ್ಳಿಗಳಿಂದಲೂ ಆರ್ಡರ್ ಮಾಡಿದರೂ ಸಹ ಫುಡ್ ಡೆಲಿವರಿ ಮಾಡಲಾಗುತ್ತದೆ. 10 ಕಿಲೋಮೀಟರ್ ಒಳಗೆ ಇರಬೇಕಾಗುತ್ತದೆ. ನಮ್ಮ ಸೇವೆಗಳು: ಊಟ, ನಿಮ್ಮ ನೆಚ್ಚಿನ ಹೋಟೆಲ್ ರುಚಿಕರವಾದ ಊಟವನ್ನು 30 ನಿಮಿಷಗಳಲ್ಲಿ. ಗ್ರಾಸರಿ, ತರಕಾರಿ, ಹಣ್ಣು, ದಿನಸಿ ಎಲ್ಲವೂ. ಮೆಡಿಸನ್, ಔಷಧಿಗಳನ್ನು ಮನೆಗೆ ತಲುಪಿಸುತ್ತವೆ. ಮೀಟ್, ಮೊಟ್ಟೆ, ಮಟನ್, ಚಿಕನ್, ಬೇಕರಿ ಉತ್ಪನ್ನಗಳನ್ನು ವೇಗವಾಗಿ ತ್ವರಿತ ಡೆಲಿವರಿ ಮಾಡಲಾಗುತ್ತದೆ. ಸುಲಭವಾಗಿ ಬುಕ್ ಮಾಡಿ ವಾಟ್ಸಪ್ನಲ್ಲೇ ಆರ್ಡರ್ ಮಾಡಿದರೆ ಸಾಕು. ಸುರಕ್ಷಿತವಾಗಿ ಶುಚಿಯಾದ ಪ್ಯಾಕೇಜಿಂಗ್ ಮಾಡಿ ತೆಗೆದುಕೊಂಡು ಬರಲಾಗುವುದು. ಅಂಬಾರಿ ಫುಡ್ ಡೆಲಿವರಿ ತುಂಬ ಸರಳ, ಯಾವುದೇ ಕನಿಷ್ಠ ಆರ್ಡರ್ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ 30 ನಿಮಿಷಗಳವರೆಗೂ ಸೇವೆ ಇರುತ್ತದೆ. ನೀವು ಹೇಳುವ ಅಂಗಡಿಯಿಂದ ಕೊಂಡುಕೊಂಡು ಬರುತ್ತಾರೆ. ಅಂಗಡಿಯಲ್ಲಿ ಎಷ್ಟು ರೇಟ್ ಇರುತ್ತದೆಯೋ ಅಷ್ಟೇ ರೇಟ್ ತೆಗೆದುಕೊಳ್ಳುತ್ತಾರೆ. ಶಿಡ್ಲಘಟ್ಟದಿಂದ 10 ಕಿಲೋಮೀಟರ್ ದೂರದವರೆಗೂ ಡೆಲಿವರಿ ಮಾಡುತ್ತಾರೆ. 1 ಕಿಲೋಮೀಟರ್ಗೆ 10 ರೂನಂತೆ ಡೆಲಿವರಿ ಚಾರ್ಜ್ ಮಾಡುತ್ತಾರೆ. ನಗರದಲ್ಲಿ ಎಲ್ಲೇ ಆರ್ಡರ್ ಮಾಡಿದರೂ ಕೇವಲ 30 ರೂಪಾಯಿ ಡೆಲಿವರಿ ಚಾರ್ಜ್ ಮಾತ್ರ ಇರುತ್ತದೆ. ಇವರನ್ನು ಸಂಪರ್ಕಿಸಲು ವಾಟ್ಸಪ್ ನಂಬರ್ 8660747174 8660747174 ಹಾಯ್ ಎಂದು ಸಂದೇಶ ಕಳಿಸಿದರೆ ಅವರೇ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಇನ್ನೇಕೆ ತಡ? ಇಂದಿನಿಂದಲೇ ನಿಮ್ಮ ಇಷ್ಟದ ವಸ್ತುಗಳನ್ನು ಕೊಂಡುಕೊಳ್ಳಲು ಇದೊಂದು ಸುವರ್ಣ ಅವಕಾಶ. ಅಂಬಾರಿ ಡೆಲಿವರಿ ಸರ್ವಿಸ್. ಹೆಚ್ಚಿನ ಮಾಹಿತಿಗಾಗಿ ಮಾಲೀಕ ಕುಮಾರ್ ರವರನ್ನು ಸಂಪರ್ಕಿಸಿ ಅಥವಾ ಡಿಸ್ಪ್ಲೇ ಮೇಲಿರುವ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ಸಂಪರ್ಕಿಸಿ. ಸರ್, ಈಗ ಅಂಬಾರಿ ಡೆಲಿವರಿ ಶಿಡ್ಲಘಟ್ಟದಲ್ಲಿ ಯಾವ್ಯಾವ ತರ ಮಾಡ್ತಾ ಇದ್ದೀರಿ? ಏನೇನು ಸಿಗುತ್ತೆ? ನಮ್ಮಲ್ಲಿ ವೆಜ್ ಐಟಮು, ನಾನ್ ವೆಜ್ ಐಟಮ್, ಫ್ರೂಟ್ಸು, ವೆಜಿಟೇಬಲ್ ಇತ್ಯಾದಿ ವಸ್ತುಗಳು ದೊರೆಯುತ್ತದೆ. ಅಂಬಾರಿಯಲ್ಲಿ ಈಗ ಸುಮಾರು ದಿನಗಳಿಂದ ನಿಂತು ಹೋಗಿತ್ತು ಅಂತ ಹೇಳಿದ್ರು, ಈಗ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದ್ವಿ. ಸರ್, ಎಷ್ಟು ಯಾವ್ಯಾವ ಹೋಟ್ಲಿಂದ ನೀವು ಕೊಡ್ತೀರಿ? ಶಿಡ್ಲಘಟ್ಟ ಮಾತ್ರನಾ, ಇದು ಹೊರಗಡೆನೋ? ಶಿಡ್ಲಘಟ್ಟ ಮಾತ್ರ. ಎಷ್ಟು ಕಿಲೋಮೀಟರ್ ನೀವು ಡೆಲಿವರಿ ಮಾಡ್ತೀರಿ? ಒಂದು 10 ಕಿಲೋಮೀಟರ್. ಏನು ಚಾರ್ಜ್, ಡೆಲಿವರಿ ಚಾರ್ಜ್ ಎಷ್ಟಿರುತ್ತೆ? ಲೋಕಲಲ್ಲಿ 30 ರೂಪೀಸು ಶಿಡ್ಲಘಟ್ಟ ಟೌನು. ಆಚೆ ಕಡೆ ಬಂದರೆ 10 ರೂಪೀಸ್ ಕಿಲೋಮೀಟರ್. ಅಂದ್ರೆ ಎಷ್ಟು ನೀವು ಕಿಲೋಮೀಟರ್ ನೀವು ಇದು ಡೆಲಿವರಿ ಮಾಡ್ತೀರಿ? 10 ಕಿಲೋಮೀಟರ್. 10 ಕಿಲೋಮೀಟರ್ ಒಳಗಡೆ ಎಲ್ಲಾದ್ರೂ ಅಂಬಾರಿ ಡೆಲಿವರಿ ಕೊಡ್ತೀರಿ? ಕೊಡ್ತೀವಿ. ಏನೇನು ಕೊಡ್ತೀರಿ ಸರ್ ನೀವು ಫುಡ್ ಜೊತೆ? ಫುಡ್ಡು, ತರಕಾರಿ, ಮೆಡಿಸಿನ್ನು, ಮತ್ತೆ ಇನ್ನ ಬೇರೆ ಮಟನ್, ಚಿಕನ್ ಎಲ್ಲ ಐಟಮು ಕೊಡ್ತೀವಿ ಸರ್. ಡ್ರಿಂಕ್ಸ್ ಇಲ್ಲ. ಡ್ರಿಂಕ್ಸು, ಸ್ಮೋಕಿಂಗ್, ಸಿಗರೇಟ್ ಬಿಟ್ಟು ಇನ್ನೆಲ್ಲ ಕೊಡ್ತೀವಿ. ಸರ್, ನಿಮ್ಮ ಅಂಬಾರಿ ಟೈಮಿಂಗ್ಸು ಯಾವ ತರ? ಎಲ್ಲಿ ತನಕ ಬುಕ್ ಮಾಡೋದಕ್ಕೆ ಏನಾದ್ರು ಆಪ್ ಇದೆಯಾ ನಿಮ್ಮ ಹತ್ರ? ಆಪ್ ಇಲ್ಲ ಸರ್. ವಾಟ್ಸಪ್. ಯಾವ ತರ ವಾಟ್ಸಪ್ಗೆ ಯಾವ ತರ ನಿಮ್ಗೆ ಕಮ್ಯುನಿಕೇಟ್ ಮಾಡಿದ್ರೆ ಡೆಲಿವರಿ ಮಾಡ್ತೀರಿ? ವಾಟ್ಸಪ್ಗೆ ಆಯನ್ ಮೆಸೇಜ್ ಆದ್ರೆ ಒಂದು ಇದು ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಅದ್ರಲ್ಲಿ ಏನ್ ಬೇಕೋ ನೀವು ಅಲ್ಲೇ ವಾಟ್ಸಪ್ ಅಲ್ಲಿ ನಿಮ್ಗೆ ಆಯ ಅಂದ ತಕ್ಷಣ ಅಲ್ಲಿ ಏನಾದ್ರು ಚಾಟ್ ಬರುತ್ತಾ? ಚಾಟ್ ಸಿಗುತ್ತೆ ಏನೇನೋ ಅಂತ ಹೇಳಿ? ಚಾಟ್ ಬರುತ್ತೆ. ಸರ್, ಈಗ ವೆಜ್, ನಾನ್ ವೆಜ್ ಎರಡು ಸಿಗುತ್ತೆ. ಯಾವುದೇ ಹೋಟ್ಲಲ್ಲಿ ಈಗ ಕ್ವಾಲಿಟಿ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಆ ಕ್ವಾಲಿಟಿ ವಿಚಾರದಲ್ಲಿ ತಾವು ಯಾವ ತರ ಕ್ರಮ ತಗೊಳ್ತೀರಿ? ನಾವು ನಂಬರ್ 1 ಕ್ವಾಲಿಟಿನೇ ಕೊಡ್ತೀವಿ ಸರ್. ನಂಬರ್ 1 ಅದು ಯಾಕಂತ ಹೇಳಿದ್ರೆ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ಗಳಿಗೆ ಮೋಸ ಮಾಡ್ದಾಗಿರಲ್ಲ. ನೆಕ್ಸ್ಟ್ ನಿಮ್ಮಲ್ಲಿ ಈಗ ಬೆಳಗ್ಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ನಿಮ್ಗೆ? ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ. ನಿಮ್ಗೆ ಟೌನ್ ಅಲ್ಲಿ 3 ಗಂಟೆ ಗಂಟೆ ಕೊಟ್ರೆ, ಹಳ್ಳಿಗಳಲ್ಲೂ ಅದೇ ಟೈಮ್ಗೆ ಕೊಡ್ತೀರಾ? ಹಳ್ಳಿಯಲ್ಲಿ ಕೊಡ್ತೀವಿ ಸರ್, 8 8:30. ಈಗ ನೀವು ಎಕ್ಸಾಂಪಲ್ ಈಗ ಒಂದು ಫುಡ್ ಆರ್ಡರ್ ಮಾಡಿದ್ರೆ ಎಷ್ಟೊತ್ತಿಗೆ ನೀವು ಡೆಲಿವರಿ ಮಾಡ್ತೀರಿ? ಒಂದು 10 ರಿಂದ 30 ಮಿನಿಟ್ಸ್ ಒಳಗಡೆ. ಸರ್, ಎಕ್ಸಾಂಪಲ್ ಈಗ ನಮ್ಗೆ ಒಂದು ಬಿಸಿಯಾಗಿ ಇರಬೇಕು ಅಂತ ಹೇಳಿದಾಗ ಆ ಪ್ರಿಕಾಷನ್ಸ್ ಏನ್ ತಗೊಳ್ತೀರಾ ಫುಡ್ ಡೆಲಿವರಿ ಮಾಡುವಾಗ? ಬಾಕ್ಸ್ ಇಲ್ಲಾಂದ್ರೆ ವೇಟಿಂಗ್ ಕವರ್ ಏನಾದ್ರು ಕೊಡ್ತೀರಾ? ವೇಟಿಂಗ್ ಕವರ್ ಕೊಡ್ತೀವಿ. ಬಾಕ್ಸ್ ಟೈಪ್ ಐತೆ. ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಕೊಡ್ತೀವಿ.
ಇದು ನಿಮ್ಮ ಈ ಒಂದು ಫುಡ್ ಡೆಲಿವರಿ ಮಾಡೋದು ಶಿಡ್ಲಘಟ್ಟಕ್ಕೆ ಮಾತ್ರನಾ ಇಲ್ಲಾಂದ್ರೆ ಹೊರಗಡೆ ಕೊಡ್ತೀರಾ ನೀವು? 10 ಕಿಲೋಮೀಟರ್ ಒಳಗಡೆ. ಅರೌಂಡಿಂಗ್ 10 ಕಿಲೋಮೀಟರ್ ಕೊಡ್ತೀರಿ. ತಮ್ಮಲ್ಲಿ ವಾಟ್ಸಪ್ ನಂಬರ್ ಅನ್ನು ಈಗ ಯಾವುದೇ ಒಂದು ಹೋಟ್ಲಲ್ಲಿ ನಾವು ಅದನ್ನ ನೋಡ್ಬೇಕಂತ ಹೇಳಿದ್ರೆ ಏನೇನು ತಗೊಂಡಿರ್ತೀರಿ ನೀವು ಅಲ್ಲಿ? ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗೆ ಏನು ಟಿಕ್ಕರ್ಗಳೇನಾದ್ರು ಇದು ಮಾಡಿ ಸ್ಟಿಕ್ಕರ್ ಹಾಕಿದೀವಿ, ಸ್ಟಿಂಗ್ ಕಾರ್ಡ್ಸ್ ಕೊಡ್ತಿದೀವಿ. ಹೋಟೆಲ್ದಲ್ಲಿ ಯಾವ ಹೋಟೆಲ್ ಬೇಕಾದ್ರೂ ಕೊಡ್ತಾರೆ. ಅಂಬಾರಿ ಫುಡ್ ಅನ್ನೋದು ಬಹಳ ಫೇಮಸ್ ಶಿಡ್ಲಘಟ್ಟದಲ್ಲಿ. ಅಪ್ ಟು 10-20 ಮಿನಿಟ್ಸ್ ಅಲ್ಲಿ ಡೆಲಿವರಿ ಮಾಡ್ತೀರಾ? ಓಕೆ, ಮಾಡ್ತೀವಿ. ವೆಜ್ ನಾನ್ ವೆಜ್ ಯಾವ ಹೋಟ್ಲಲ್ಲಿ ಕೇಳಿದ್ರು ಅದೇ ಹೋಟ್ಲ್? ಅದೇ ಹೋಟೆಲ್ಲೇ ಕೊಡ್ತೀವಿ. ಅಂದ್ರೆ ನಿಮ್ಮಲ್ಲಿ ಈಗ ಎಕ್ಸಾಂಪಲ್ ಒಬ್ಬ ಸಬ್ಸ್ಕ್ರೈಬರ್ ನಿಮ್ಮನ್ನ ಸಂಪರ್ಕಿಸಿ ವಾಟ್ಸಪ್ ಅಲ್ಲಿ ಬುಕ್ ಮಾಡ್ಕೊಂಡಿರ್ತಾರೆ, ಇಂಥ ಫುಡ್ ತಗೊಂಡು ಬನ್ನಿ ಅಂತ. ಅವ್ರಿಗೆ ಕಮ್ಯುನಿಕೇಟ್ ಇರ್ತೀರಾ? ನೀವೇನಾದ್ರು ಫೋನ್ ಮಾಡ್ತೀರಾ, ಇಂಥ ಫುಡ್ ನಾವು ತಗೊಂಡಿದ್ದೀವಿ, ಇನ್ನು ಬೇರೆ ಏನಾದ್ರು ಬೇಕಂತೇಳಿ ಒಂದೇ ಸಲ ಆರ್ಡರ್ ಕೊಟ್ಟ ಮೇಲೆ ಫಿಕ್ಸ್? ಅವ್ರು ಬೇಕಾದ್ರೆ ಕಾಲ್ ಮಾಡ್ಬೋದು, ನಾವು ಒಂದ್ಕಿತ ವಿಚಾರಿಸ್ಕೊಂತೀವಿ ಏನ್ ಬೇಕು ಹೇಳಿಲ್ಲ, ಏನೇನು ಮಿಸ್ಟೇಕ್ ಆಗಿದೆಯಾ. ಈಗ ಕಸ್ಟಮರ್ ವಾಟ್ಸಪ್ ಅಲ್ಲಿ ಆಯ್ ಅಂತ ಮಾಡಿದ ತಕ್ಷಣ ಅವ್ರು ಮತ್ತೆ ನೀವು ಅವ್ರು ರಿಟರ್ನ್ ಕಾಲ್ ಮಾಡ್ತೀರಾ? ಅವರು ಬೇಕಾದ್ರೆ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲಿಂಗ್ ಮಾಡ್ಬೋದು. ನೀವೇ ಬೇಕಾದ್ರೆ ಕಾಲ್ ಮಾಡಿ ಅವ್ರನ್ನ ವಿಚಾರಿಸಿ ಫುಡ್ ಅಂತ ಇದು ಮಾಡ್ಕೊಂಡು. ಕೇಳ್ಕೊಂತೀವಿ. ಸರ್ ತಮ್ಮ ಹೆಸರು? ಕುಮಾರ್ ಅಂತ.